ವರ್ಷದಿಂದ ಮಾಡ್ತಾಯಿದ್ದೀವಿ. वराहरूपं दैववरीष्टं वरस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ಕುಂಭಕರ್ಣ ಮಲ್ಕೊಂಡಿರೋದು ಅವನ್ನ ಎಪ್ಸೋದಕ್ಕೋಸ್ಕರವಾಗಿ ಎಲ್ಲರೂ ಇವರೆಲ್ಲ ಇದು ಮಾಡ್ತಾಯಿದ್ದಾರೆ. ರಾವಣನ ದರ್ಬಾರಲ್ಲಿ ಇದು ರಾಮಾಯಣಕ್ಕೆ ಸಂಬಂಧಪಟ್ಟಿದ್ದೇನೆ. ಕೊನೆಗೆ ಸೀತೆಯನ್ನು ಅಪಹರಣ ಮಾಡೋದಕ್ಕೆ ಅಂತ ಬಂದಿರೋದು ರಾವಣ. ಕೊನೆ ಅಲ್ಲಿಂದ ಇಲ್ಲಿ ಜಿಂಕೆ ಇದು ಮಾಡಿಬಿಟ್ಟು ಲಕ್ಷ್ಮಣ ರೇಖೆ ಹಾಕಿಬಿಟ್ಟು ಲಕ್ಷ್ಮಣ ಹೋಗ್ತಾ ಇರೋದು. ಇಲ್ಲಿ ಸೀತೆ ಮಲ್ಕೊಂಡಿರೋದು ಎಲ್ಲಿ ರಾವಣನ ಇದರಲ್ಲಿ
ಅಪರ್ಣ ಮಾಡ್ಕೊಂಬಂದ್ಮೇಲೆ ಯೋಚನೆ ವರ್ಷ ಯಾವ್ಯಾವುದು ಬ್ರಾಸಿನ ಬರುತ್ತೆ ಅದನ್ನೆಲ್ಲ ಪಾಲಿಷ್ ಮಾಡಿಸ್ತಲೇ ಇರ್ತೀವಿ ನಾವು. ಯಾವುದನ್ನು ನಾನು ಕಣ್ಮುಂದೆ ಯಾವ್ದು ಕಂಡ್ರೆ ಅದು ತೊಗೊಂಡೋಗಿ ಪಾಲಿಷ್ ಮಾಡಿಸೋದು ಅಂದರೆ ಗೋಲ್ಡ್ ಅದು. ಯಾಕೆಂದರೆ ತೊಳೆಯೋದಕ್ಕೆಲ್ಲ ಈಸಿ ಇರುತ್ತೆ ಮಾಡೋಕ್ಕೆ. ಅದು ಬಿಸಾಕಬೇಕು ಅನ್ನೋ ಒಂದು ಕ್ವಶನ್ ಬರೋಲ್ಲ. ಅದಕ್ಕೋಸ್ಕರ ಇದನ್ನೆಲ್ಲ ಪಾಲಿಷ್ ಮಾಡಿಸಿ ಸರಿ ಇಟ್ಟಿದ್ದೀವಿ. ಇದು ಶಾರದಾದೇವಿ ಮಾಮೂಲಿ ಇಂದ ಗೊತ್ತಿದೆ, ಯಾಕೆಂದರೆ ಅದು ಪೂಜೆ ಮಾಡಲೇಬೇಕಲ್ಲ, ಅದರಿಂದ ಅದು ಶಾರದಾದೇವಿನೂ ಇಲ್ಲೇ ತಂದಿದ್ದೀವಿ. ಕೊನೆ ಇದು ಶಿವ ಪಾರ್ವತಿದು ಕಲ್ಯಾಣದ್ದು ಗೊತ್ತಾಯ್ತಾ. ಇದು ಗಿರಿಜಾ ಕಲ್ಯಾಣ ಕೆಳಗಡೆದು ಆಯಿತಾ. ಇದು ರಾಮ್ ಕಲ್ಯಾಣ, ಸೀತಾರಾಮನ ಕಲ್ಯಾಣ ಇದು ಗೊತ್ತಾಯ್ತಾ. ಇದು ಡ್ಯಾನ್ಸು ಭರತನಾಟ್ಯದ್ದು ಇದನ್ನು ಚೆನ್ನೈಯಿಂದ ತರಿಸಿದ್ದೀವಿ. ಇದನ್ನು ಅಲ್ಲಿ ನಮ್ಮ ಮಾವನ ಮಗ ಇದ್ದಾರೆ, ಅವರು ಅಲ್ಲಿಂದ ಇಲ್ಲಿಗೆ ಇದು ಮಾಡಿದ್ದಾರೆ. ಅವರು ತುಂಬ ಇಂಟ್ರೆಸ್ಟ್ ಇರೋದಲ್ಲ. ಅದೇ ಥರ ಇದು ದಶಾವತಾರ ಇಲ್ಲೇ ಮಲ್ಲೇಶ್ವರಮಲ್ಲಿ ತೊಗೊಂಡಿರೋದು. ಇದೆಲ್ಲ ಹೊಸದು ಈ ಸಾರಿ. ದಶಾವತಾರ 3 ಸೆಟ್ ಇದೆ. ಇದೊಂದು ಬ್ಲ್ಯಾಕ್ ಸೆಟ್ಟು, ಒಂದು ಗೋಲ್ಡನ್ ಸೆಟ್ಟು, ಇನ್ನೊಂದು ಮಣ್ಣಲ್ಲಿ ಮಾಡಿರೋದಿದೆ. ಕುರುಬ್ರಳ್ಳಿನಲ್ಲಿ 20 ವರ್ಷದಿಂದ ಅಲ್ಲಿಡ್ತಾ ಇದ್ದಿದ್ದು. ಇವಾಗ ಇಲ್ಲಿ ಬ್ಯಾಡ್ರಳ್ಳಿಗೆ ಬಂದು 2 ವರ್ಷ ಆಯಿತು. ಭರತ್ ನಗರಕ್ಕೆ ನಾವು ಬಂದು ಅದಕ್ಕಿಂತ ಸ್ಪೇಷಿಯಸ್ ಆಗಿದೆ, ದೊಡ್ಡದಾಗಿದೆ ಅನ್ನಿಸ್ತು. ಅದಕ್ಕೆ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೋದು ಎಲ್ಲ ಬೊಂಬೆಗಳನ್ನು ಅಂತ ಇಲ್ಲಿ ಶುರು ಮಾಡಿದ್ದೀವಿ. ಈ ವರ್ಷ ಹೊಸದು ಒಂದು 4-5 ಸೆಟ್ಟನ್ನು ಅರೇಂಜ್ ಮಾಡಿದ್ದೀವಿ. ಅದರಲ್ಲಿ ಮೈನ್ ಒಂದು ತಿರುಪ್ಪಾವೈ ಅನ್ನೋದೊಂದು ಸ್ಪೆಷಲ್ ಅನ್ನಿಸ್ತಾ ಇದೆ ನಮಗೆ. ಎಲ್ಲ ಚೆನ್ನೈಯಿಂದನೇ ಈ ಸತಿ ಒಂದು 4 ಸೆಟ್ಟು ನಮ್ಮ ಮನೆಯವರು ತರಿಸಿರೋದು. ಹಾಂ, ಬರ್ತಾ ಇದ್ದಾರೆ. ಮೊನ್ನೆ ಫಸ್ಟ್ ಡೇ ಒಂದು ಪಾರಾಯಣ ಆಯಿತು, ಅವತ್ತೊಂದು 30 ಜನನ ಕರೆದಿದ್ದೆ. ಇವಾಗ ಮತ್ತೆ ಇವತ್ತು ದುರ್ಗಾ ಸಪ್ತಶತಿ ಪಾರಾಯಣ ಮಾಡೋಕ್ಕೋಸ್ಕರ ಇವತ್ತೆಲ್ಲರೂ ಬಂದಿದ್ದಾರೆ. ಎಲ್ರಿಗೂ ನಮಸ್ಕಾರ, ಹಾಗೆ ಹ್ಯಾಪಿ ನವರಾತ್ರಿ. ಇವರು ನಟೇಶ್, ಹಾಗೆ ವಾಣಿ ನಟೇಶ್ ಅವರು ನನಗೆ ತುಂಬ ಹಳೆಯ ಪರಿಚಯ. ಸುಮಾರು 25-30 ವರ್ಷದಿಂದ ಅವ್ರ ಮನೇಲಿ ಬೊಂಬೆ ಇಟ್ಕೊಂಡು ಬಂದಿದ್ದಾರೆ. ಆದರೆ ಈ ವರ್ಷ ತುಂಬ ಅಪರೂಪವಾದಂತಹ ಬೊಂಬೆಗಳನ್ನು ಇಟ್ಟಿದ್ದಾರೆ. ಕೃಷ್ಣಗಿರಿಯಿಂದ ತಂದಿರುವಂಥ ಗೊಂಬೆಗಳಿರ್ಬೋದು, ಅಥವಾ ತಿರುಪತಿಯಿಂದ ತಂದಿರುವಂಥ ಬೊಂಬೆಗಳಿರ್ಬೋದು. ಪಟ್ಟದ ಬೊಂಬೆಗಳಂತೂ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ. ಅದಕ್ಕೆ ಅಲಂಕಾರ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವೇ ನೋಡ್ತಾ ಇದ್ದೀರಲ್ಲ, ಎಂಜಾಯ್ ಮಾಡಿ. ಕಷ್ಟಪಟ್ಟು ಇದನ್ನು ತುಂಬ ಚೆನ್ನಾಗಿ ಅರೇಂಜ್ ಮಾಡಿ ಪ್ರತಿ ವರ್ಷನೂ ಒಂದಲ್ಲ ಎರಡು ಅಂತ ಬೊಂಬೆ ತಂದಿಟ್ಬಿಟ್ಟಿರ್ತಾರೆ. ಆದರೆ ಹೆಂಡತಿಗೆ ಗೊತ್ತಿರಲ್ಲ ಅದು. ಅವ್ರ ಇನ್ಸ್ಪಿರೇಷನ್ ಏನಾದರೂ ಆಗಿ ನಮ್ಮ ಮನೆಗೆ ನೀವು ಬಂದಿದ್ದೀರಿ ಅನ್ಸುತ್ತೆ ಕತ್ತರಗುಪ್ಪೆಯಲ್ಲಿ. ಈ ಸಲ ನಮ್ಮ ಮನೇಲಿ ಹಬ್ಬ ಇಲ್ಲ, ಆದ್ದರಿಂದ ಏನು ಮಾಡಿದ್ದೀನಿ ನಾನಿವಾಗ ಒಂದು ಆಪರ್ಚುನಿಟಿ ಸಿಕ್ಕಿರೋದ್ರಿಂದ ಎಲ್ಲರ ಮನೆ ಬೊಂಬೆ ನೋಡೋಣ, ಚೆನ್ನಾಗಿರುತ್ತೆ ಅಂಥೇಳಿ ನಾವೆಲ್ಲರೂ ಬಂದಿಲ್ಲಿ ಪಾರಾಯಣ ಮಾಡ್ತೀವಿ. ಮೇಡಮ್ ಬಂದಿದ್ದಾರೆ. ಆಮೇಲೆ ಈ ಬೊಂಬೆಗಳೆಲ್ಲ ಮಕ್ಕಳು ಯಾರು ಇಲ್ಲದೆ ಹೋದ್ರೂ ನಾವುಗಳು ಬಂದು ನಾವೇ ಒಂಥರ ಎಲ್ಲ ಬಂದು ಗಿಜಿ ಅಂತ ಗಲಾಟೆ ಮಾಡಿಕೊಂಡು ಈ ಒಂದು ಸಂದರ್ಭನ ಉಪಯೋಗಿಸ್ಕೊಂಡು ಖುಷಿ ಪಡ್ತೀವಿ ಬೊಂಬೆ ನೋಡಿ.